ಇಂದು ನಮ್ಮ ಭಾರತ ದೇಶ ಹಾಗೂ ವಿಶ್ವವೇ ಒಂದು ಅವಿಸ್ಮರಣೀಯವಾದಂತಹ ದಿನ. ಯಾಕೆಂದರೆ 14/4 ಈ ಒಂದು ದಿನ ಏನಪ್ಪ ಅಂತಂದರೆ ನಮ್ಮ ಸಂವಿಧಾನ ಶಿಲ್ಪಿ, ನಮ್ಮ ಅಭಿವೃದ್ಧಿಯ ಹರಿಕಾರ, ಮಹಾ ಮಾನವತಾವಾದಿ ಮತ್ತು ಅರ್ಥಶಾಸ್ತ್ರಜ್ಞ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬ. ಆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಒಂದು ಸ್ನೇಹಿತರು ಎಲ್ಲರಿಗೂ ಸಹ ಈ ಒಂದು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ, ಇದರ ಒಂದು ಜೊತೆಯಲ್ಲಿ ನಮ್ಮ ಯಲಹಂಕ ಮಾನ್ಯ ಶಾಸಕರಾದಂತಹ ವಿಶ್ವನಾಥ್ ಸುಪುತ್ರರಾದಂತಹ ಅಲೋಕ್ ವಿಶ್ವನಾಥ್ ರವರ ಹುಟ್ಟುಹಬ್ಬ, ಈ ಎರಡೂ ಕಾರ್ಯಕ್ರಮಗಳ ಒಂದು ನಿಮಿತ್ತ ನಮ್ಮ ವಿಜಯ್ ಮತ್ತು ಜಯಣ್ಣ ಮತ್ತು ನಮ್ಮ ಮನು ರವರ ಒಂದು ಎಲ್ಲ ಅಪಾರ ಸ್ನೇಹಿತರು ಈ ಒಂದು ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿರುವಂತಹ ಬಡ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಮತ್ತು ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಎಲ್ಲ ಆಸ್ಪತ್ರೆಯ ಒಂದು 5 ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತು ನಿಮಗೆಲ್ಲನೂ ಸಹ ಗೊತ್ತಿದೆ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಸಮಾನತೆಯ ಮತ್ತು ಒಂದು ಜಾತ್ಯತೀತತೆಯ ಒಂದು ನಿಲುವಿನಲ್ಲಿ ಯಾವ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡಿದ್ದರು. ನಾವು ಇವತ್ತೇನಾದರೂ ನಮ್ಮ ಭಾರತ ದೇಶ ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಎಲ್ಲರಿಗೂ ಸಹ ಸಮಾನವಾದಂತಹ ಅವಕಾಶಗಳನ್ನು ದೊರಕಿದೆ ಮತ್ತು ಎಲ್ಲ ರೀತಿಯಿಂದನೂ ಸಹ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸಹ ರಕ್ಷಣೆ ಇದೆ ಅಂತಂದರೆ ಅದು ಸಂವಿಧಾನ. ಅಂತಹ ಮಹಾನ್ ಸಂವಿಧಾನದ ಒಂದು ಶಿಲ್ಪಿಯಾಗಿ ಇಡೀ 175 ರಾಷ್ಟ್ರಗಳ ಒಂದು ಸಂವಿಧಾನವನ್ನು ಒಂದು ಓದಿ ಅಲ್ಲಿ ಇರುವಂತಹ ಉತ್ತಮವಾದಂತಹ ಅಂಶಗಳನ್ನು ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯಾದಂಥ ಸುಭದ್ರವಾದಂಥ ಸರ್ಕಾರ ಬೇಕು, ಆ ಕಾನೂನುಗಳು ಬೇಕು, ಕಟ್ಟಳೆಗಳು ಬೇಕು ಅಂತ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಒಂದು ಸಂವಿಧಾನನ ಬರೆದಂತಹ ಮಹಾನ್ ಪುರುಷ, ಇಂತಹ ಮಹಾ ಮಾನವತಾವಾದಿ, ಮಹಾ ದಂಡನಾಯಕ ನಮ್ಮ ಒಂದು ದೇಶದಲ್ಲಿ ಹುಟ್ಟಿರೋದು ನಮಗೆಲ್ಲರಿಗೂ ಸಹ ಅತ್ಯಂತ ಅವಿಸ್ಮರಣೀಯವಾದಂಥ ದಿನ ಅಂತ ಹೇಳ್ತಾ, ಮತ್ತು ನಮ್ಮ ಇವತ್ತು ಎಲ್ಲ ಇಡೀ ಭಾರತ ದೇಶನೇ ಸಹ ಒಂದು ಕಣ್ಣು ತೆರೆಯುವಂತಹ ಒಂದು ದೇಶದ ಕಡೆ ಹೋಗ್ತಾ ಇದೆ. ನಮ್ಮ ಭಾರತ ದೇಶ ಮುಂದುವರಿಯುತ್ತಿರುವ ರಾಷ್ಟ್ರ ಅನ್ನೋದಕ್ಕಿಂತ ನಮ್ಮ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮೇಲೆ ಇವತ್ತು ನಿಂತಿದೆ ಅಂತಂತಂದರೆ ನಾವು ನಿಜವಾಗ್ಲೂ 130 ಕೋಟಿ ಜನಸಂಖ್ಯೆಯೂ ಸಹ ನಾವೆಲ್ಲನೂ ಸಹ ಒಳ್ಳೆಯ ರೀತಿಯಾದಂಥ ನಾವು ಸುಭದ್ರವಾದಂಥ ಕೆಲಸವನ್ನು ಮಾಡಿದ್ದೇವೆ. ಅಂತಹ ಪವಿತ್ರವಾದಂಥದ್ದು ದಿನ, ಮಹಾ ಮಾನವತಾವಾದಿ, ಇಡೀ ನಮ್ಮ ಜನ ಸಂಕುಲಕ್ಕೆ, ಮಹಾ ಒಂದು ಭಾರತ ದೇಶಕ್ಕೆ ಒಂದು ಅವಿಸ್ಮರಣೀಯ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ಸ್ನೇಹಿತರು ಸೇರಿ ಅಂತಹ ಮಹಾನ್ ನಾಯಕನ ಹುಟ್ಟುಹಬ್ಬವನ್ನು ಒಂದು ಅವಿಸ್ಮರಣೀಯವಾಗಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಡ ರೋಗಿಗಳಿಗೆ ನಾವು ಹಣ್ಣು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಎಲ್ಲ ಸ್ನೇಹಿತರು ಸಹ ನಾವು ಇಟ್ಕೊಂಡಿದ್ದೇವೆ. ಅಂತಹ ಕಾರ್ಯಕ್ರಮಕ್ಕೆ ನಾವೀಗ ಒಂದು ಬಂದಿದ್ದೇವೆ. ಇಷ್ಟು ಹೇಳೋದಕ್ಕೆ ನಿಮಗೆಲ್ಲರಿಗೂ ಸಹ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಅಭಿನಂದನೆ. ನಮಸ್ಕಾರ.